ಮನೇಲಿ ಯಾರು ಪೈನಾಪಲ್ ತಿಂದೆ ವೇಸ್ಟ್ ಆಗ್ತಾ ಇದೆಯಾ? ಹಾಗಾದರೆ ಈ ಥರ ಉಪ್ಪಿನಕಾಯಿ ಮಾಡಿಬಿಟ್ಟು ಕೊಡಿ. ಸ್ವೀಟಾಗಿ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಪೈನಾಪಲ್ ಪಿಕಲ್ ಮಾಡಿದ್ರೆ. ವೆಲ್ಕಮ್ ಟು ಕುಮುದಾಸ್ ಕಿಚನ್ ಆ್ಯಂಡ್ ಬ್ಲಾಗ್. ನಾನಿವತ್ತು ಪೈನಾಪಲ್ ಪಿಕಲ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಫಸ್ಟು ಒಂದು ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ದ್ಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ, 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಗೂ 1/4 ಟೀ ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡು ಫಸ್ಟು ಹುರ್ಕೋಬೇಕು. ಸಾಸಿವೆ ಎಲ್ಲ ಚಿಟಪಟ ಅನ್ನಬೇಕು ಹಾಗೂ ಮೆಂತ್ಯನೂ ಸ್ವಲ್ಪ ಕೆಂಪಗಾಗಬೇಕು. ಅಲ್ಲಿವರೆಗೂ ಲೈಟಾಗಿ ಹುರ್ಕೊಳ್ಳೋಣ. ಈಗ ಇದಕ್ಕೆ ನಾನು ಒಂದು 4 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಗೆ ಉಂಡುಂಡೆ ಹಾಗೆ ಹಾಕ್ಕೊಳ್ಳಿ, ಆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಎಣ್ಣೆಗೆ ಡೈರೆಕ್ಟಾಗಿ ಹಾಕೋದ್ರಿಂದ. ನಾನಿಲ್ಲಿ ಒಂದು ಪೈನಾಪಲ್ ತೊಗೊಂಡಿದ್ದೀನಿ, ಅದರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನು ಹಾಕಿಬಿಟ್ಟು ಎಣ್ಣೆಗೆ ಡೈರೆಕ್ಟಾಗಿ 2 ರಿಂದ 3 ನಿಮಿಷದವರೆಗೂ ಹುರ್ಕೋಬೇಕು. ನೋಡಿ, ಹೀಗೆ ಉರಿಯೋದ್ರಿಂದ ಪೈನಾಪಲ್ ಎಲ್ಲ ಸಾಫ್ಟ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಈಗ ಇದಕ್ಕೆ 4 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದನ್ನು 1 ನಿಮಿಷ ಹುರ್ಕೊಳ್ಳೋಣ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಒಂದು 2 ನಿಮಿಷನಾದರೂ ಹುರಿಬೇಕು. ಆವಾಗಲೇ ಚಿಲ್ಲಿ ಪೌಡರ್ ಎಲ್ಲ ಪೈನಾಪಲ್ಗೆ ನೀಟಾಗಿ ಇಟ್ಕೊಳ್ಳೋದು. ನೋಡಿ, ನೀವೇ ಇವಾಗ ನೋಡ್ಬೋದು ಹೇಗೆ ಚಿಲ್ಲಿ ಪೌಡರು ಪೈನಾಪಲ್ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇವಾಗ ಬೆಲ್ಲ ಫುಲ್ ಕರಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಒಂಥರ ಅಂಟು ಥರ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ತಾಯಿರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ರಿಂದ 3 ನಿಮಿಷದವರೆಗೂ ಆಗುತ್ತೆ. ನೋಡಿ, ನೀವೇ ನೋಡ್ಬೋದು ಹೇಗೆ ಬೆಲ್ಲ ಎಲ್ಲ ಕರಗಿಬಿಟ್ಟು ಒಂಥರ ಅಂಟು ಸಿರಪ್ ಥರ ಆಗಿದೆ ಕನ್ಸಿಸ್ಟೆನ್ಸಿ. ಅಲ್ಲಿವರೆಗೂ ಹುರ್ಕೊಳ್ಳೋಣ. ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ಇವಾಗ ನೀರಲ್ಲಿ ಇದನ್ನು ಒಂದು 10 ನಿಮಿಷನಾದ್ರೂ ಚೆನ್ನಾಗಿ ಬೇಯಿಸಬೇಕು. ಆದರೆ ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಬೇಯಿಸಿ, ಹೈ ಫ್ಲೇಮಲ್ಲಿ ಇಡಬೇಡಿ. ಆವಾಗ ಪೈನಾಪಲ್ಗಳೆಲ್ಲ ಇನ್ನೂ ತುಂಬ ಸಾಫ್ಟ್ ಆಗಿಬಿಟ್ಟು ಅದರಲ್ಲಿ ತುಂಬ ಹುಳಿ ಅಂಶ ಇರೋದೆಲ್ಲ ಒಟ್ಟೋಗುತ್ತೆ. 1 ಟೀ ಸ್ಪೂನಷ್ಟು ಉಪ್ಪು ಹಾಕೋಣ. ಈ ಉಪ್ಪಿನಕಾಯಿ ಒಂದು ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ಜಾಸ್ತಿ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ 10 ನಿಮಿಷ ಚೆನ್ನಾಗಿ ಬೆಂದಾಗಿದೆ. ನೀವೇ ನೋಡ್ಬೋದು ನೀರೆಲ್ಲ ಚೆನ್ನಾಗಿ ಹಿಂಗೋಗಿ ಪೈನಾಪಲ್ಗಳು ಸಾಫ್ಟಾಗಿ ಆಗಿರುತ್ತೆ. ನೋಡಿ, ಒಂಥರ ಗೊಜ್ಜು ಥರ ಆಗಬೇಕು ಕನ್ಸಿಸ್ಟೆನ್ಸಿ. ಮೇಲೆಲ್ಲ ಎಣ್ಣೆ ಬಿಟ್ಕೊಂಡು ಉಪ್ಪಿನಕಾಯಿ ಇವಾಗ ರೆಡಿಯಾಗಿದೆ. ಇದನ್ನು ನೀವು ಬೇಕಾದರೆ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡಿ. ಯಾಕಂದರೆ ನಾವು ನೀರೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿರೋದ್ರಿಂದ ಹೊರಗಡೆ ಇಟ್ಟರೆ ಹಾಳಾಗುತ್ತೆ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಯೂಸ್ ಮಾಡಿದ್ರೆ ತುಂಬ ದಿನ ಬರುತ್ತೆ. ನೀವು ಟ್ರೈ ಮಾಡಿ, ನೀವು ಖಂಡಿತ ಇಷ್ಟಪಡ್ತೀರಾ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.